ವಿಶ್ವವಿಖ್ಯಾತ ಜಂಬೂ ಸವಾರಿಗೆ ಕೌಂಟ್ ಡೌನ್ ಶುರುವಾಗಿದೆ. ಇಂದು ಐತಿಹಾಸಿಕ ಜಂಬೂ ಸವಾರಿ ಮೆರವಣಿಗೆ ನಡೆಯಲಿದೆ. ಐತಿಹಾಸಿಕ ಕ್ಷಣಕ್ಕೆ ಕೋಟ್ಯಾಂತರ ಜನ ಕಾತರದಿಂದ ಕಾಯ್ತಾ ಇದ್ದಾರೆ. ಮತ್ತೊಂದು ಕಡೆ ಅರಮನೆ ನಗರಿ ಮೈಸೂರು ಮಧುವಣಗಿತ್ತಿಯಂತೆ ಸಿಂಗರಿಸಿಕೊಂಡು ನಿಂತಿದೆ. ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ದಸರಾ ವೈಭವ ಕಳೆಗಟ್ಟಿದೆ. ಇಂದು ಐತಿಹಾಸಿಕ ಜಂಬೂ ಸವಾರಿಯ ಮೆರವಣಿಗೆ ನಡೆಯಲಿದೆ. ಈ ಐತಿಹಾಸಿಕ ಕ್ಷಣವನ್ನ ಕಣ್ತುಂಬಿಕೊಳ್ಳುವುದಕ್ಕೆ ಕೋಟ್ಯಾಂತರ ಜನ ಕಾತರದಿಂದ ಕಾಯ್ತಾ ಇದ್ದಾರೆ. ಈಗಾಗಲೇ ಸಾಂಸ್ಕೃತಿಕ ನಗರಿ ಮಧುವಣಗಿತ್ತಿಯಂತೆ ಸಿಂಗರಿಸಿಕೊಂಡು ನಿಂತಿದೆ. ಇನ್ನು ಅರಮನೆ ಕೂಡ ಮಧುವಣಗಿತ್ತಿಯಂತೆ ನವ ವಧುವಿನಂತೆ ಸಿಂಗರಿಸಿಕೊಂಡು ನಿಂತಿರುವಂಥದ್ದು. ವಿಶ್ವವಿಖ್ಯಾತ ಜಂಬೂ ಸವಾರಿ ನೋಡೋದಕ್ಕೆ ಎರಡು ಕಣ್ಣು ಸಾಲದು. ಪ್ರತಿ ವರ್ಷ ದಸರೆಯ ಸಂದರ್ಭ ನವರಾತ್ರಿ ಮುಗಿದ ಬಳಿಕ ಆಯುಧ ಪೂಜೆಯ ನಂತರದಲ್ಲಿ ವಿಜಯದಶಮಿಯಂದು ತಾಯಿ ಚಾಮುಂಡೇಶ್ವರಿಯನ್ನ ಈ ಸಂದರ್ಭದಲ್ಲಿ ತಾಯಿ ಚಾಮುಂಡೇಶ್ವರಿಯನ್ನ ಅಂಬಾರಿಯಲ್ಲಿ ಕುಳ್ಳಿರಿಸಿ ಆನೆಯ ಮೇಲೆ ಅಂಬಾರಿಯಲ್ಲಿ ಕುಳಿತಿರುವಂತಹ ತಾಯಿಯನ್ನ ಮೆರವಣಿಗೆ ಮೂಲಕ ಬನ್ನಿ ಮಂಟಪದವರೆಗೂ ಕೂಡ ಕರೆದೊಯ್ಯುವಂತಹ ಜಂಬೂ ಸವಾರಿಯ ವೀಕ್ಷಣೆ ಅನ್ನುವಂಥದ್ದು ವಿಶ್ವವಿಖ್ಯಾತ ಆಗಿರುವಂಥದ್ದು ನಾವು ಕಾಣಬಹುದಾಗಿದೆ. ಹಾಗಾಗಿ ದೇಶ ವಿದೇಶಗಳಿಂದ ಕೂಡ ಜನ ಬರ್ತಾರೆ. ರಾಜ್ಯದ ನಾನಾ ಭಾಗಗಳಿಂದ, ನಾನಾ ಜಿಲ್ಲೆಗಳಿಂದ ಜನ ಬರ್ತಾರೆ. ನಾನಾ ಬೇರೆ ಬೇರೆ ರಾಜ್ಯಗಳಿಂದ ಜನ ಬರ್ತಾರೆ. ವಿದೇಶದಿಂದ ಪ್ರವಾಸಿಗರ ದಂಡೆ ಹರಿದು ಬರುತ್ತೆ. ಇನ್ನು ಬೆಳಗ್ಗೆ ತಾಯಿ ಚಾಮುಂಡೇಶ್ವರಿಯ ಸನ್ನಿಧಾನದಲ್ಲಿ ಚಾಮುಂಡಿ ಬೆಟ್ಟದಲ್ಲಿ ಬ್ರಾಹ್ಮಿ ಮುಹೂರ್ತದಿಂದಲೇ ವಿಶೇಷ ಪೂಜೆ ಪುನಸ್ಕಾರಗಳು, ಹೋಮ ಹವನಗಳು ನಡೆಯುತ್ತೆ. ಇನ್ನು ಜಂಬೂ ಸವಾರಿಗೆ ಬೇಕಾದಂಥ ಸಿದ್ಧತೆಗಳು, ಅಂತಿಮ ಹಂತದ ಸಿದ್ಧತೆಗಳು ಎಲ್ಲವೂ ಕೂಡ ಪೂರ್ಣಗೊಂಡಿದೆ. ಮಧುವಣಗಿತ್ತಿಯಂತೆ ಅರಮನೆ ನಗರಿ ಸಿಂಗರಿಸಿಕೊಂಡು ನಿಂತಿದೆ. ಇನ್ನು ವಿಶ್ವವಿಖ್ಯಾತ ಮೈಸೂರು ಜಂಬೂ ಸವಾರಿಗೆ ಕ್ಷಣಗಣನೆ ಶುರುವಾಗಿರುವಂತಹ ಸಂದರ್ಭದಲ್ಲೇ ಚಾಮುಂಡಿ ಬೆಟ್ಟದಿಂದ ಉತ್ಸವ ಮೂರ್ತಿಯನ್ನ, ತಾಯಿ ಚಾಮುಂಡೇಶ್ವರಿಯ ಉತ್ಸವ ಮೂರ್ತಿಯನ್ನ ಅರಮನೆಯತ್ತ ತೆಗೆದುಕೊಂಡು ಹೋಗಲಾಗ್ತಾ ಇದೆ. ಅಂಬಾರಿಯಲ್ಲಿ ಮೆರವಣಿಗೆಗೆ ಹೊರಡುವಂತಹ ಉತ್ಸವ ಮೂರ್ತಿ, ತಾಯಿ ಚಾಮುಂಡೇಶ್ವರಿಯ ಉತ್ಸವ ಮೂರ್ತಿ ಚಾಮುಂಡಿ ಬೆಟ್ಟದಿಂದ ತೆಗೆದುಕೊಂಡು ಹೋಗಲಾಗ್ತಾ ಇರುವಂಥದ್ದು. ಉತ್ಸವ ಮೂರ್ತಿಗೆ ಅಲಂಕಾರದ ಬಳಿಕ ಅರಮನೆಯತ್ತ ಕರೆದೊಯ್ಯಲಾಗ್ತಾ ಇದೆ. ತೆರೆದ ವಾಹನದಲ್ಲಿ ಅರಮನೆಯತ್ತ ಹೊರಟಿರುವಂಥದ್ದು ಉತ್ಸವ ಮೂರ್ತಿ ಅಲಂಕಾರ ಮಾಡಿ ಪೂಜೆಯನ್ನು ಸಲ್ಲಿಸಿದ ಬಳಿಕ ಅರಮನೆಗೆ ರವಾನೆ ಮಾಡಲಾಗ್ತಾ ಇದೆ. ತೆರೆದ ವಾಹನದಲ್ಲಿ ಅರಮನೆಯತ್ತ ಉತ್ಸವ ಮೂರ್ತಿ ಹೊರಟಿದೆ. ಪ್ರಭಾವಳಿಯಲ್ಲಿ ವಿರಾಜಮಾನಳಾಗಿರುವಂತಹ ತಾಯಿ ಆದಿಶಕ್ತಿಯನ್ನ ಈ ವೇಳೆ ಚಿನ್ನದ ಅಂಬಾರಿಯಲ್ಲಿ ಕುಳ್ಳಿರಿಸಿ, ಆನೆಯ ಮೇಲೆ ಕುಳ್ಳಿರಿಸಿ ತಾಯಿಯನ್ನ ಮೆರವಣಿಗೆ ಮಾಡುವಂತಹ ಒಂದು ಸುಸಂದರ್ಭ ಶುಭ ಮುಹೂರ್ತದಲ್ಲಿ ಶುರುವಾಗುತ್ತೆ. ತಾಯಿ ಚಾಮುಂಡಮ್ಮನಿಗೆ ಜೈಕಾರವನ್ನ ಭಕ್ತರು ಹಾಕ್ತಾ ಇರುವಂಥದ್ದು. ಈ ಸಂದರ್ಭದಲ್ಲಿ ಪ್ರಭಾವಳಿಯಲ್ಲಿ ವಿರಾಜಮಾನಳಾಗಿರುವ ನಾಡದೇವಿ ತಾಯಿ ಚಾಮುಂಡೇಶ್ವರಿ ಸರ್ವಾಲಂಕೃತ ಭೂಷಿತಳಾಗಿ ಚಾಮುಂಡೇಶ್ವರಿ ಉತ್ಸವ ಮೂರ್ತಿ ಅರಮನೆಯತ್ತ ಸಾಗುತ್ತಿದೆ. ಕೇಸರಿ ಬಣ್ಣದ ಸೀರೆಯಲ್ಲಿ ಕಂಗೊಳಿಸ್ತಾ ಇರುವಂಥದ್ದು ನಾಡದೇವಿ ಚಾಮುಂಡೇಶ್ವರಿ. ತೆರೆದ ವಾಹನದಲ್ಲಿ ಅರಮನೆಯತ್ತ ಉತ್ಸವ ಮೂರ್ತಿಯನ್ನ ಕೊಂಡೊಯ್ಯಲಾಗ್ತಾ ಇದೆ. ತಾಯಿ ಚಾಮುಂಡೇಶ್ವರಿ ತ್ರಿಶೂಲಪಾಣಿಯಾಗಿ, ತ್ರಿಶೂಲಧಾರಿಯಾಗಿ ಈ ವೇಳೆ ತೆರಳುವಂಥದ್ದಿದೆಯಲ್ಲ, ಅದನ್ನು ಕಣ್ತುಂಬಿಕೊಳ್ಳುವುದಕ್ಕೆ ಜನಸ್ತೋಮ ಕೂಡ ನೆರೆದಿರುವಂಥದ್ದು. ಜಯ ಜಯ ಚಾಮುಂಡೇಶ್ವರಿ ಅಂತ ಈ ವೇಳೆ ತಾಯಿಗೆ ಉಘೆ ಹೇಳ್ತಾ ಇರುವಂಥದ್ದು, ಜೈಕಾರ ಹಾಕ್ತಾ ಇರುವಂಥದ್ದು ಭಕ್ತಾದಿಗಳು ನಾವು ಕಾಣಬಹುದಾಗಿದೆ. ವಿಶ್ವವಿಖ್ಯಾತ ಜಂಬೂ ಸವಾರಿ ಶುಭ ಮುಹೂರ್ತದಲ್ಲಿ ಶುರುವಾಗುತ್ತೆ. ಇಂದು ಐತಿಹಾಸಿಕ ಜಂಬೂ ಸವಾರಿ, ಕೋಟ್ಯಾಂತರ ಜನ ಕಣ್ತುಂಬಿಕೊಳ್ಳುವಂತಹ ಜಂಬೂ ಸವಾರಿ. ಈ ಜಂಬೂ ಸವಾರಿಯಲ್ಲಿ ನಾವು ದೃಶ್ಯದಲ್ಲಿ ಗಮನಿಸಬಹುದಾಗಿದೆ. ಉತ್ಸವ ಮೂರ್ತಿ ತಾಯಿ ಚಾಮುಂಡೇಶ್ವರಿ ತ್ರಿಶೂಲಪಾಣಿಯಾಗಿ ಇರುವಂತಹ ಉತ್ಸವ ಮೂರ್ತಿಯನ್ನ ಈಗ ಅರಮನೆಯತ್ತ ಕರೆದೊಯ್ಯಲಾಗ್ತಾ ಇದೆ. ತಾಯಿಯನ್ನ ತೆರೆದ ವಾಹನದಲ್ಲಿ ಕುಳ್ಳಿರಿಸಿ ಕರೆದೊಯ್ಯಲಾಗ್ತಾ ಇರುವಂಥದ್ದು. ತಾಯಿ ಆದಿಶಕ್ತಿ ನವರಾತ್ರಿಯ ಸಂದರ್ಭದಲ್ಲಿ ರಾಕ್ಷಸರನ್ನ ಸಂಹಾರ ಮಾಡಿ, ನವದುರ್ಗೆಯ ಅವತಾರವನ್ನು ತಾಳಿ ರಾಕ್ಷಸರನ್ನ ಸಂಹರಿಸಿ ಆನಂತರದಲ್ಲಿ ವಿಜಯದಶಮಿಯ ದಿನ ತಾಯಿ ತನ್ನ ಪೀಠದಲ್ಲಿ ಅಲಂಕೃತಗೊಳ್ತಾಳೆ. ತನ್ನ ಪೀಠದಲ್ಲಿ ಕುಳಿತುಕೊಂಡು ವಿಜಯದಶಮಿ ಅಂದರೆ ವಿಜಯದ ದಿನ, ಅಂದರೆ ದಶಮಿಯಂದು ತಾಯಿ
ವಿಜಯವನ್ನು ಆಚರಿಸಿದ ದಿನ, ರಾಕ್ಷಸರ ಮೇಲೆ ವಿಜಯವನ್ನು ಆಚರಿಸಿದ ದಿನವನ್ನಾಗಿ ವಿಜಯದಶಮಿ ಆಚರಣೆ ಮಾಡಲಾಗುತ್ತೆ. ಇನ್ನು ಇವತ್ತು ಮಧ್ಯಾಹ್ನದ ವೇಳೆಗೆ ನಂದಿ ಧ್ವಜಕ್ಕೆ ಮುಖ್ಯಮಂತ್ರಿಗಳು ಪೂಜೆ ಸಲ್ಲಿಸ್ತಾರೆ. ಇಂದು ಮಧ್ಯಾಹ್ನ 1 ರಿಂದ 1 ಗಂಟೆ 18 ನಿಮಿಷದವರೆಗೆ